ನಮಸ್ಕಾರ. ಮತ್ತೆ ನಿಮ್ಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಅಫಿಷಿಯಲ್ ರೇಟ್ ಅಂತ ನಾವೊಂದು ನೀಡ್ತೀವಿ. 13,750 ಚಿನ್ನ. 24 ಕ್ಯಾರೆಟು 15,000 ರೂಪಾಯಿ. ಇಲ್ಲಿವರೆಗೂ ನೋ ಚೇಂಜು. ಆದರೆ 4,300 ದಾಟಿಬಿಡ್ತು ಡಾಲರ್ಸಲ್ಲಿ. ಅದರಿಂದ ಇವತ್ತು ಬೆಳಗ್ಗೆ ನಾನು ನೋಡುವಾಗ $4,304 ಹಂಗಿದ್ರೆ ಯಾಕೆ ಇಂಡಿಯಾದಲ್ಲಿ ರೂಪಾಯಿಯಲ್ಲಿ ಏರಿಲ್ಲ ಅಂತ ಒಂದು ಪ್ರಶ್ನೆ. ನಿನ್ನೆ ಪ್ರಾಮಿನೆಂಟ್ ಜರ್ನರ್ ಒಬ್ರು ನನ್ನ ಹತ್ರ ಮಾತಾಡಿದ್ರು. ತಂಗಮೇಲ್ ರಮೇಶ್ ಅವರಲ್ಲ, ನೀವು ಕೂಡಲೇ ತಂಗಮೇಲ್ ರಮೇಶ್ ಅಂತೆಲ್ಲ ಅನ್ಕೋಬೇಡಿ. ತಂಗಮೇಲ್ ರಮೇಶ್ ಅಲ್ಲ, ಇವರು ಗೋಲ್ಡ್ ಅಲ್ಲಿ ಬೇರೆ ಲೆವೆಲ್. ಅವ್ರೇನು ಹೇಳಿದ್ರು ಅಂತಂದ್ರೆ, ಎಲ್ಲ ಪೋರ್ಟಲ್ಲೂ 100 ಟನ್ಗಿಂತ ಮೇಲೆ ಗೋಲ್ಡ್ ವೇಟಿಂಗು, ಡ್ಯೂಟಿ ಕಸ್ಟಮ್ಸ್ ಪೇಯ್ಡು, ದುಡ್ಡು ಕೊಟ್ಬಿಟ್ಟು ಗೋಲ್ಡ್ನ ತಗೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ನೀವು ಈಗ ಐಸಾಕು, ಕೊಚ್ಚಿನ್ ಈ ರೀತಿಯಾದಂಥ ಪೋರ್ಟಲೆಲ್ಲ ರೆಡಿಯಾಗಿದೆ 100 ಟನ್ ಚಿನ್ನ. ಕ್ಲಿಯರ್ ಮಾಡೋದಕ್ಕೆ ಜನರಿಲ್ಲ. ಯಾಕಿಲ್ಲ ಅಂತ ನಾನು ಹೋಗಿ ಸ್ವಲ್ಪ ಕೆದಕಿ ನೋಡಿದೆ. ಒಂದು ಕ್ಯಾಶ್ ಮಾರ್ಕೆಟ್ ಅಂತ ಇರುತ್ತೆ, ಇನ್ನೊಂದು RTGS ಮಾರ್ಕೆಟ್ ಅಂತ ಇರುತ್ತೆ. ಈ RTGS ಮಾರ್ಕೆಟ್ಗೂ ಕ್ಯಾಶ್ ಮಾರ್ಕೆಟ್ಗೂ $200 ವ್ಯತ್ಯಾಸ ಇರುತ್ತೆ. ಯಾಕಂತಂದ್ರೆ ನಮ್ಮ ದುಬೈ ಟ್ರೇಡ್ ಎಲ್ಲ ನೋಡಿ ಒಂದು 200 ಕೋಟಿ ರೂಪಾಯಿ ಇರುತ್ತೆ. ಈ ಗುಬ್ಬಚ್ಚಿ ವ್ಯಾಪಾರದಿಂದ $200. ಈಗ ಏನಾಗೋಯ್ತು ಅಂತಂದ್ರೆ, ಮಧ್ಯದಲ್ಲಿ ಪೀಕನ್ ಬರುತ್ತೆ ಆವಾಗವಾಗ. ಕ್ಯಾಶ್ ಮಾರ್ಕೆಟ್ಗೂ RTGS ಮಾರ್ಕೆಟ್ಗೂ $1,000 ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನಿಮ್ಮ ರೀತಿಯಾದಂಥ ಈ ಪಬ್ಲಿಕ್ ಕೈಗೆ ಸಿಗೋದಿಲ್ಲ. ಇದೆಲ್ಲ ಹೋಲ್ಸೇಲ್ ಡೀಲಿಂಗ್ ಮಾಡುವಂಥವ್ರಿಗೆ ಸರಿಯಾಗುತ್ತೆ. ಈ $1,000 ಗ್ಯಾಪ್ ಇದೆ ಅಂತಂದ್ರೆ ಏನರ್ಥ ಅಂದ್ರೆ, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇಲ್ಲ ಅಂತ ಅರ್ಥ. ಡಿಮ್ಯಾಂಡ್ ಇದೆ ಅಂತಂದ್ರೆ ಈ ಗುಬ್ಬಚ್ಚಿ ವ್ಯಾಪಾರ $800 ಒಂದು ಗ್ರಾಮ್ಗೆ ಅನ್ನೋ ರೀತಿ ಏರಿ, ಎರಡಕ್ಕೂ ಒಂದು $200 ಅಷ್ಟೇ ವ್ಯತ್ಯಾಸ, ಒಂದು $800 ಲಾಭ. ಈಗ $1,000 ಕಡಿಮೆಯಾಗಿ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ದುಬೈ ರೇಟಲ್ಲಿ ಮಾರ್ಕೆಟಲ್ಲಿ ಕ್ಯಾಶ್ಗೆ ಕೆಲವರು ತಗೋತಾ ಇದ್ದಾರೆ. ಯಾರು ತಗೋತಾ ಇದ್ದಾರೆ ಅಂತ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಆ ರೇಟಲ್ಲಿ ಇದೆ. ಇಲ್ಲಿ ಈ ಸದರ್ನ್ ಇಂಡಿಯಾದಲ್ಲಿ ಹಲವು ಕಡೆಗಳಲ್ಲಿ ಗೋಲ್ಡ್ ಅವೈಲೇಬಲ್ಲು. ಅದರಿಂದನೇ ಇವತ್ತು ನೋಡಿದ್ರಿ ಅಂತಂದ್ರೆ ಗೋಲ್ಡ್ ರೇಟ್ ಏರಿದ್ರು ಕೂಡ ಇಲ್ಲಿ ಏರಿಲ್ಲ. ಸೊ ಎಲ್ಲರೂ ಏನು ಎದುರು ನೋಡ್ತಾ ಇದ್ದಾರೆ ಅಂತಂದ್ರೆ ಗೋಲ್ಡ್ ರೇಟು ಕಡಿಮೆ ಆಗುತ್ತೆ ಅಂತ. ನಾವು ಕೂಡ ಅದನ್ನೇ ಎದುರು ನೋಡ್ತಾ ಇದ್ದೀವಿ, ರೇಟು ಕಡಿಮೆ ಆಗುತ್ತೆ ಅಂತ. ಅದರಿಂದ ಜಿ ಹತ್ರ ಪ್ರೈಸ್, ಯಾಕಂದರೆ ಜಿ ಒಂದು $1,000 ಏರಿಸ್ಬಿಟ್ಬಿಟ್ರು ಜಿ ಬೆಲೆ. ಅದಾದಮೇಲೆ ಜಿ ಇಲ್ಲದೆ ಇರೋಂಥ ಒಂದು ಬೆಲೆ ಅಂತ ಇಟ್ಕೊಳ್ಳೋಣ. 6ರಿಂದ 15 ಜಿ ಕೊಟ್ಟಂಥ ಬೆಲೆ. ಮಾರ್ಕೆಟಲ್ಲಿ ಆ $1,000 ಜಿ ಕೊಟ್ಟಂಥ $1,000 ಕೂಡ ಕಳೆದು ಕೊಡೋದಕ್ಕೆ ಜನರು ರೆಡಿಯಾಗಿದ್ದಾರೆ. ಜಿ ರೇಟಲ್ಲಿ 100 ಟನ್ಗಿಂತ ಮೇಲೇನೆ ಮಾರ್ಕೆಟಲ್ಲಿ ವೇಟಿಂಗು. ಇದೇನೇ ನ್ಯೂಸು ಮಾರ್ಕೆಟಲ್ಲಿ. ಇದೇನೇ ಈ ತಂಗಮೈಲ್ ರಿಸಲ್ಟ್ಸು ಮತ್ತೆ ಈ ಕಲ್ಯಾಣ್ ಜ್ಯುವೆಲ್ಲರ್ಸ್ ರಿಸಲ್ಟ್ಸ್ ಕೂಡ ತೋರಿಸ್ತಾ ಇದೆ. ಮೊದಲನೇ 28 ದಿನದಿಂದ ದೊಡ್ಡದಾಗೇನು ಸೇಲ್ಸ್ ಇಲ್ಲ. ಜನರು ಚಿನ್ನನ ತಗೋತಾ ಇಲ್ಲ, ಕಡಿಮೆ ಆಗುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ. ಇದೇನೇ ಮೇಯ್ನ್ ನ್ಯೂಸು. ಎರಡನೇ ನ್ಯೂಸು, ಮಕ್ಕಳ ಲೋಕಸಭಾದಲ್ಲಿ ಒಂದು ಬಿಲ್ಲು ಪಾಸ್ ಆಗಿದೆ. ಆ ಬಿಲ್ಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಡೈಲಿ ಯೂಸ್ ಮಾಡ್ತೀರಲ್ಲ ಈ UPI ಆ್ಯಪ್, ಇದೆಲ್ಲ ಈಗ ರಘುರಾಮ್ ರಾಜನ್ ಅವರ ಡೈರೆಕ್ಷನಲ್ಲಿ ಮೊದಲನೇದಾಗಿ ರೆಡಿ ಮಾಡಿ ಆ ಆ್ಯಪಲ್ಲಿ ಇಷ್ಟು ದಿನ ನಾವೆಲ್ಲ ಜಾಲಿಯಾಗಿ ಫ್ರೀಯಾಗಿ ಕಳಿಸಿ ಫ್ರೀಯಾಗಿ ತಗೋತಾ ಇದ್ವಿ. $100ಗೆ 50 ಪೈಸೆ, $1 ಈ ರೀತಿ ಚಾರ್ಜಸ್ ಹಾಕೋಣ ಅಂತ ಯಾರಿಗೋ ಐಡಿಯಾ ಕೊಟ್ಟಿದ್ದಾರೆ. ಇದು ಯಾಕೆ ಈ ರೀತಿ ಐಡಿಯಾ ಅಂತಂದ್ರೆ, ವೀಸಾ ಆ್ಯಂಡ್ ಮಾಸ್ಟರ್ ಅಂತ 2 ದೊಡ್ಡ ಪ್ರಾಸೆಸಿಂಗ್ ಕಂಪನಿ ಇತ್ತು. ಅವರಿಗೆ ಬಿಸ್ನೆಸ್ ಒಂದೇ ಏಟ್ ಬಿದ್ದುಬಿಡ್ತು. ಯಾಕಂದ್ರೆ ಅವರು ಈಗ ಈ ವೀಸಾ ಮಾಸ್ಟರ್ ಕಾರ್ಡ್ನ ಯೂಸ್ ಮಾಡ್ದಂಗೆ ಟಕ 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 ಅಂತ ನೇರವಾಗಿ ಈ UPI ಮುಖಾಂತರ ಮಾಡ್ತಾ ಇದ್ರು. ಈಗ ಟ್ರಂಪ್ಗೆ ಅದರಿಂದ ತುಂಬಾ ಕೋಪ ಬಂದ್ಬಿಟ್ಟಿದೆ. ಲಾಭ ಅಂತೂ ಏನೂ ಇಲ್ಲ, ದೊಡ್ಡ ಲಾಭದಿಂದ ಚಿಕ್ಕ ಲಾಭ ಆಗ್ಬಿಟ್ಟಿದೆ. ಇಂಡಿಯಾದಲ್ಲಿ ಬೇರೆ ತುಂಬಾ ಜನರನ್ನ ಕೆಲಸದಿಂದ ತೆಗೆದ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನೋಡಿ ಟ್ರಂಪ್ ಭಾಗವತರು ಒಂದು ಫೋನಲ್ಲಿ ಮುಗಿಸ್ಬಿಟ್ಟಿದ್ದಾರೆ ಅಂತ ಅನ್ಕೋತಾ ಇದ್ದೀವಿ. ಕೂಡಲೇ ನಾವು ಈ ಅಮೆರಿಕನ್ ಪ್ರೆಷರಲ್ಲಿ UPI ಅಲ್ಲಿ ಟ್ಯಾಕ್ಸ್ ಹಾಕ್ಬೋದು ಅಂತ ಒಂದು ರೂಲು ಲೋಕಸಭಾದಲ್ಲಿ ಪಾಸ್ ಆಗ್ಬಿಟ್ಟಿದೆ. ಹಂಗಂತಂದ್ರೆ ಒಂದೊಂದ್ಸಲನೂ ನೀವು ದುಡ್ಡು ಹಾಕ್ಬೇಕು ಅಂತಂದ್ರೆ, ಟ್ರಾನ್ಸ್ಫರ್ ಮಾಡ್ಬೇಕು ಅಂತಂದ್ರೆ ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿ ಒಂದು ಬಿಲ್ ಪಾಸ್ ಆಗಿದೆ. ಇದನ್ನ ಮಾಡ್ತಾರಾ ಇಲ್ವಾ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಯಾವತ್ತಾದ್ರೂ ಒಂದಿನ ಇದನ್ನ ಮಾಡಿದ್ರು ಅಂತಂದ್ರೆ ನಿಮಗೆ ಮಿಡಲ್ ಕ್ಲಾಸ್ಗೆ ತುಂಬಾ ದೊಡ್ಡ ನಷ್ಟ. ಇದು ಎರಡನೇ ನ್ಯೂಸು. ಮೂರನೇ ನ್ಯೂಸು, RBI ಟಾಟಾ ಸನ್ಸ್ನ ಅಪ್ಪರ್ ಲೇಯರ್ ಫಂಡ್ಸ್ ಆಗಿ ಇಟ್ಟಿರ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಏನಾಗೋಯ್ತು ಅಂತಂದ್ರೆ, ಟಾಟಾ ಇನ್ವೆಸ್ಟ್ಮೆಂಟು ಪಬ್ಲಿಕ್ ಇಶ್ಯೂ ಹಾಕಿದ್ರೆ ಟಾಟಾ ಸನ್ಸ್ದು ಶೇರ್ಸ್ ಇರೋದ್ರಿಂದ
ಅದು ಗಿಲ್ಲಿ ತರ ಎತ್ತುತ್ತೆ ಅಂತ ಹೇಳಿ ಬೆಳಿಗ್ಗೆ 7% ಮೇಲೆ ಅಪ್ಪು, ಸಾಯಂಕಾಲ ಕ್ಲೋಸ್ ಮಾಡುವಾಗ 4.5% ಅಪ್ಪು. ಕಲ್ಯಾಣ್ ಜುವೆಲ್ಲರ್ಸ್ ಕೂಡ 3.25% ಅಪ್ಪು, ತಂಗಮೇಲು 2% ಅಪ್ಪು, TCS ಆಲ್ಮೋಸ್ಟ್ 3% ಅಪ್ಪು, 2.8, ಹೀರೋ ಮೋಟಾರ್ ಕಾರ್ಪ್ 3. ಇದೆಲ್ಲಾನು ನಮ್ಮ ಪಟಾಕಿ ಲಿಸ್ಟ್ ಅಲ್ಲಿ ಇರುವಂತದ್ದು. ಇವತ್ತು ಟೈಟನ್ ಕಂಪನಿಯ ರಿಸಲ್ಟ್ ಬರ್ತಾ ಇದೆ. ನಿನ್ನೆ ಬಂದಂತ ರಿಸಲ್ಟ್ ಅಲ್ಲಿ ಮುಖ್ಯವಾದಂತ ರಿಸಲ್ಟ್ ಹೀರೋ ಮೋಟಾರ್ ಕಾರ್ಪ್ ರಿಸಲ್ಟ್, ಪ್ರಾಫಿಟ್ 29% ಎಗರಿದೆ. ಯಾಕೆಂತಂದ್ರೆ ಸ್ಟ್ರಾಂಗ್ ವೆಹಿಕಲ್ ಡಿಮ್ಯಾಂಡ್ ಇದೆ, ಅದು ಎಲ್ರಿಗೂ ಇದೆ. ಈ ಸ್ಕೂಟರ್ ಮಾರ್ಕೆಟ್ಟು ಫುಲ್ ಆಗಿ ಎಲೆಕ್ಟ್ರಿಕ್ ಆಗಿ ಬದಲಾಗಿ ಎಲೆಕ್ಟ್ರಿಕ್ ಅಲ್ಲಿ ದೊಡ್ಡ ವೇಟಿಂಗ್ ಲಿಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಯರ್ಲಿ 1.5 ಲಕ್ಷ ಗಾಡಿ ಬರೀ ಏತರ್ಗೆ ವೇಟಿಂಗ್ ಲಿಸ್ಟ್ ಅಲ್ಲಿ ಇದೆ ಅನ್ನುವಂತ ಸುದ್ದಿ ನಮಗೆ ಬಂದಿದೆ. ಏತರು ಹೀರೋ ಮೋಟಾರ್ ಕಾರ್ಪ್ನು ಸೊಂಟಕ್ಕೆ ಸೇರಿಸಿ ಹೊಂದಿದ್ದಾರೆ ಅನ್ನೋ ರೀತಿ ಬರ್ತಾ ಇದೆ. ಟ್ರೆಂಡ್ದು ಪ್ರಾಫಿಟ್ 21% ಏರಿದೆ. ಜೂಡಿಯೋದ ಎಕ್ಸ್ಪಾನ್ಷನ್ ಅಲ್ಲಿ ಇನ್ನೂ ಕೂಡ ಗ್ರೋ ಆಗ್ತಾನೆ ಹೋಗುತ್ತೆ. ಯಾಕೆಂತಂದ್ರೆ ವೆಸ್ಟ್ ಸೈಡ್ ಅಲ್ಲಿ ಕೂಡ ಎಕ್ಸ್ಪಾಂಡ್ ಮಾಡುವುದಾಗಿ ಇದ್ದಾರೆ. ಬ್ರಿಟಾನಿಯಾ ಕೂಡ ಒಂದು ಸರ್ಪ್ರೈಸ್ ರಿಸಲ್ಟ್ ಆಗಿ 16% ಪ್ರಾಫಿಟ್ ಏರಿದೆ. ಆದ್ರೆ ಅನಲಿಸ್ಟ್ ಇನ್ನು ದೊಡ್ಡದಾಗಿ ಎದುರು ನೋಡ್ತಾ ಇದ್ರು, ಅದರಿಂದ ಎಸ್ಟಿಮೇಟ್ ಮಿಸ್ ಆಗಿದೆ. LICಯ ಪ್ರಾಫಿಟ್ 23 ಆಗಿದೆ ಪ್ರೆಸೆಂಟ್. ಪ್ರೀಮಿಯಂ ಕಲೆಕ್ಷನ್ ಜಾಸ್ತಿ ಆಗಿದೆ, ಅದರಿಂದ ಇನ್ವೆಸ್ಟಿಂಗ್ ಕಂಬೈನ್ ಸೂಪರ್ ಆಗಿದೆ ಅಂತ ನೋಡಿದ್ರಿ ಅಂತಂದ್ರೆ ತಿರ್ಗಾ ಧರ್ಮದೇಟ್ ಕೊಡ್ತಾರೆ. ಈ ಸ್ಟಾಕ್ನ ಅವಾಯ್ಡ್ ಮಾಡೋದೇ ನಮಗೆ ಬೆಟರು. ITC ಹೋಟೆಲ್ಸು ಹೊರದೇಶದವರು ನಮ್ಮ ಹೋಟೆಲ್ಗೆ ಬಂದು ಉಳ್ಕೊಳ್ಳೋದಿಲ್ಲ, ಅದರಿಂದ ನಾವು ಲೋಕಲ್ ಟೂರಿಸಂಗೆ ಎಲ್ಲಾನು ಕೊಡ್ತಾ ಇದ್ದೀವಿ. ನಾವು ಬೆಟ್ ಮಾಡೋದೇ ಲೋಕಲ್ ಟೂರಿಸಂ ಅಲ್ಲೇ, ಅದರಿಂದ ನಮ್ಮ ಹೋಟೆಲ್ ಕೂಡ ಲೋಕಲ್ ಹೋಟೆಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಮಿಲ್ಕಿ ಮಿಸ್ಟು ನಮ್ಮ ಲೋಕಲ್ ತಮಿಳ್ನಾಡು ಬ್ರ್ಯಾಂಡು ಆಗಸ್ಟ್ 11ರಿಂದ 13 ಒಳಗಡೆ IPO ಹಾಕ್ತಾ ಇದ್ದಾರೆ. ಕಲ್ಯಾಣ್ ಜ್ಯುವೆಲರ್ಸ್ ಏನ್ ಮಾಡಿದ್ದಾರೆ ಅಂತಂದ್ರೆ ಮಲ್ಟಿ ಬ್ರ್ಯಾಂಡ್ ಸ್ಟ್ರಾಟಜಿನ ಮಾಡಿದ್ದಾರೆ. ಎವ್ರಿ ಡೇ ಜ್ಯುವೆಲ್ರಿ ಡಿಮ್ಯಾಂಡ್ನ ಹಿಡಿಯೋದಕ್ಕೆ ಕ್ಯಾನ್ರಿ ಅಂತ ಅನ್ನೋದು ಲೈಟ್ ವೇಟ್ ಡಿಮ್ಯಾಂಡು, ಕಲ್ಯಾಣ್ ಜ್ಯುವೆಲರ್ಸ್ ಅಂತ ಅನ್ನೋದು ನಾರ್ಮಲ್ ಡಿಮ್ಯಾಂಡು, ಅಕ್ಷಯ ತಂಗಮಾಲಿಗೆ ಅಂತ ಅನ್ನೋದು ರಿಲಿಜಿಯಸ್ ಓವರ್ಟೋಲ್ಸ್ ಇರುವಂಥ ಜ್ಯುವೆಲ್ರಿಗೆ ಆ ರೀತಿಯಾದಂಥ ಡಿಸೈನ್ಸು. ಓವರಾಲ್ ಆಗಿ ನೋಡಿದ್ರಿ ಅಂತಂದ್ರೆ ಇನ್ಫೋಸಿಸ್ಗೆ ಒಳ್ಳೆ ಕಾಲ. ಇನ್ಫೋಸಿಸ್ಗೆ ಕ್ರಾಕ್ಸ್ ಅಂತ ನಾವು ಹಾಕಿದಂತ ಚಪ್ಪಲಿ, ಈ 1000 ರೂಪಾಯಿ ಚಪ್ಪಲಿ ಹಾಕಿದ್ವಲ್ಲ, ಆ ಕಂಪನಿಯ ಜೊತೆ, ಆ ಕ್ರಾಕ್ಸ್ ಕಂಪನಿಯ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ 10 ವರ್ಷಕ್ಕೆ. $200-300 ಮಿಲಿಯನ್ ವರೆಗೂ ಡೀಲ್ಗೆ ಸೈನ್ ಮಾಡಿದ್ದಾರೆ. ಟಾಟಾ ಸ್ಟೀಲ್ಗೂ JSW ಬೇರೆ ಒಂದು ರೂಟಲ್ಲಿ ಪ್ರೊಡಕ್ಷನ್ಗೆ ಹೋಗ್ತಾ ಇದ್ದಾರೆ. ಟಾಟಾ ಸ್ಟೀಲು ಗ್ರೋತ್ ಇಲ್ದಂಗೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ನ ಹಾಕಿ ಇನ್ನೂ ದುಡ್ಡನ್ನ ಸಂಪಾದಿಸಬೇಕು ಅಂತ ಹೋಗ್ತಾ ಇದ್ದಾರೆ. JSW ಏನಾದರೂ ಪರವಾಗಿಲ್ಲ, ಟರ್ನ್ ಓವರ್ ಇದ್ರೆ ಸಾಕು, ಪ್ರಾಫಿಟ್ ಇದ್ರೆ ಸಾಕು ಅಂತ ಹೇಳಿ ಸಾಲ ತಗೊಂಡು ಸೂಪರ್ ಆಗಿ ಮಾಡ್ತಾ ಇದ್ದಾರೆ. ಟಾಟಾದ ಸ್ಟ್ರಾಟಜಿ ಲಾಂಗ್ ಟರ್ಮ್ ಅಲ್ಲಿ ರಿಸಲ್ಟ್ ಕೊಡುತ್ತೆ, ಶಾರ್ಟ್ ಟರ್ಮ್ ಅಲ್ಲಿ ಪೈನ್ ಆಗಿರುತ್ತೆ ಅಂತ ಜನರು ಫೀಲ್ ಮಾಡ್ತಾ ಇದ್ದಾರೆ. ಇಂಡಸ್ಇಂಡ್ ಬ್ಯಾಂಕು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಂಡಸ್ಟ್ರಿಗಿಂತ ನಾವು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತೀವಿ 2029 ಅಲ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ. 2 ವರ್ಷ ಮುಂದಕ್ಕೆ ಹಾಕ್ಬಿಟ್ರೆ ಎಲ್ಲ ಸರಿಯಾಗ್ಬಿಡತ್ತೆ. ಹೋಂಡಾ ಟಾಟಾ ಟೆಕ್ನಾಲಜೀಸ್ನ ಇಟ್ಟು ಗ್ಲೋಬಲ್ ಪ್ಲಾಟ್ಫಾರ್ಮ್ ಡೆವಲಪ್ಮೆಂಟ್ಗೆ ಟಾಟಾ ಟೆಕ್ನಾಲಜೀಸ್ನ ಕೊಟ್ಟಿದ್ದಾರೆ. ಸೊ ಟಾಟಾ ಕಾರ್ಸ್ಗೆ ಶುರು ಮಾಡಿದಂಥ ಒಂದು ಇನ್ಹೌಸ್ ಕಂಪನಿ ಈಗ ಗ್ಲೋಬಲ್ ಕಂಪನಿ ಆಗಿ ಬದಲಾಗಿದೆ. ಜುಲೈಯಲ್ಲಿ ಸೂಪರ್ ಆದಂಥ ಸೇಲ್ಸು, ರೆಕಾರ್ಡ್ ಹೈ ರೂರಲ್ ಡಿಮ್ಯಾಂಡಿಂದ ಬಂದಿದೆ. US ಅಲ್ಲಿ ಜಾಬ್ ಮಾರ್ಕೆಟ್ ಕ್ಲೈಮ್ಸು ಎದುರು ನೋಡಿದ ಥರ ಲೋ ಆಗೇ ಇದೆ. ಹಂಗಂತಂದ್ರೆ ಇರೋರ್ಗೆಲ್ಲ ಈ ಕೆಲಸ ಬೇಕು ಅಂತ ಅನ್ನೋರ್ಗೆಲ್ಲ ಕೆಲಸ ಸಿಗ್ತಾ ಇದೆ. ಹಂಗಂತಂದ್ರೆ ಎಕಾನಮಿ ಚೆನ್ನಾಗಿ ಮಾಡ್ತಾ ಇದೆ. ಇಂಟ್ರೆಸ್ಟ್ ರೇಟು ಏರೋದಕ್ಕೆ ಸಾಧ್ಯತೆಗಳು ಪ್ರಕಾಶಮಾನವಾಗಿದೆ. ಇವತ್ತು ಇದೇನೇ ಸುದ್ದಿ. ಪಟಾಕಿ ಲಿಸ್ಟ್ ಅಲ್ಲಿ ನಮ್ಮ ಫೇವ್ರೆಟ್ ಸ್ಟಾಕ್ಸ್ ಎಲ್ಲ ಸ್ವಲ್ಪ ಏರಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತರ್ತಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆರ್ಥರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್
ರೀಸನಬಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.